ಗೋಮಟನಗರ ನಗರ ಎಂದೇ ಹೆಸರಾದ ಬಿಜಾಪುರವ ವಿಜಯಪುರದಲ್ಲಿ ರಾಕ ಚಿತ್ರದ ಚಿತ್ರೀಕರಣ ನಡೀತಾ ಇದೆ. ಬಿಜಾಪುರದ ಹಲವಾರು ವಿದ್ಯಾಸಂಸ್ಥೆಗಳ ಮಾಲೀಕರು ಆದ ಡಾಕ್ಟರ್ ಬಿಕೆ ನಾಗೂರ್ ಬಾಬು ಅವರ ನಿರ್ಮಾಣದ ಚಿತ್ರ ಇದಾಗಿದ್ದು, ಸಾಹಿತಿ ಸಂಭಾಷಣೆಗಾರ ಮಳವಳ್ಳಿ ಸಾಹಿ ಕೃಷ್ಣ ಇವರು ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳ್ತಿದ್ದಾರೆ. ಶ್ರೀಮಂತ ಖ್ಯಾತಿಯ ನಟ ಕ್ರಾಂತಿ ಈ ಚಿತ್ರಕ್ಕೆ ಕತೆ ಬರೆದಿದ್ದಾರೆ. ಅಲ್ಲದೆ ಚಿತ್ರದ ನಾಯಕನಾಗಿ ಅಭಿನಯಿಸುತ್ತಿದ್ದಾರೆ. ಮಾಧ್ಯಮಗಳು ಬಿಜಾಪುರದ ಶೂಟಿಂಗ್ ಲೊಕೇಶನ್ಗೆ ಹೋದಾಗ ಎಂಬಿ ಪಾಟೀಲ್ ರಸ್ತೆಯ ಬಂಗಲೆಯೊಂದರಲ್ಲಿ ರಾಕ ಚಿತ್ರದ ಚಿತ್ರೀಕರಣ ನಡೀತಾ ಇತ್ತು. ಚಿತ್ರದಲ್ಲಿ ಅದು ಶಾಸಕನ ಮನೆ, ನಾಯಕನ ಮನೆ, ಶಾಸಕನ ಬಳಿ ಅಂಗಲಾಚಿ ಬೇಡಿಕೊಳ್ಳುವ ದೃಶ್ಯವದು. ಇಲ್ಲಿ ಶಾಸಕನಾಗಿ ಗಿರೀಶ್ ಜತ್ತಿ ಹಾಗೂ ತಂದೆಯಾಗಿ ಮಂಜುನಾಥ್ ಭಟ್ ಭಾಗಿಯಾಗಿದ್ರು. ನಂತರ ನಿರ್ಮಾಪಕ ಕೆಬಿ ನಾಗೂರ್ ಅವರ ಆಯುರ್ವೇದಿಕ್ ಕಾಲೇಜು ಕ್ಯಾಂಪಸ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನಿರ್ಮಾಪಕ ಡಾಕ್ಟರ್ ನಾಗೂರ್, ಕಳೆದ 14ರಿಂದ ಬಿಜಾಪುರದಲ್ಲಿ ಚಿತ್ರೀಕರಣ ಶುರುವಾಗಿದ್ದು 13 ದಿನಗಳಿಂದಲೂ ಕೂಡ ನಡೀತಾ ಇರುವ ಶೂಟಿಂಗ್ನಲ್ಲಿ ಭಾಗವಹಿಸಿದ್ದ ಕಲಾವಿದರೆಲ್ಲ ಖುಷಿಯಾಗಿ ಪಾಲ್ಗೊಂಡಿದ್ದಾರೆಂದು ಹೇಳಿದ್ದಾರೆ. ನಿಮ್ಮದು ವಿದ್ಯಾಕ್ಷೇತ್ರ, ಸಿನಿಮಾ ಬಗ್ಗೆ ನಿಮಗೆ ಆಸಕ್ತಿ ಹೇಗೆ ಮೂಡಿತು ಎಂಬ ಪ್ರಶ್ನೆಗೆ ಉತ್ತರಿಸಿದ ನಾಗೂರ್, ನನ್ನ ತಂದೆ ಸ್ವಾತಂತ್ರ್ಯ ಹೋರಾಟಗಾರರು ಅಲ್ಲದೆ ಶಾಸಕರು ಆಗಿದ್ರು. ಜೊತೆಗೆ ಕಲೆಯ ಬಗ್ಗೆ ಆಸಕ್ತಿ ಹೊಂದಿದ್ದ ಅವರು ನಾಟಕ ಅಲ್ಲದೆ 2-3 ಸಿನಿಮಾದಲ್ಲಿ ಅಭಿನಯಿಸಿದ್ರು. ಅಲ್ಲದೆ ಕ್ರಾಂತಿ, ರೈತರ ಕಥೆ ಇರುವ ಶ್ರೀಮಂತ ಚಿತ್ರ ಮಾಡಿದ್ರು. ಇದೆಲ್ಲವೂ ನಾನೊಂದು ಸಿನಿಮಾ ಮಾಡಲು ಪ್ರೇರೇಪಿಸಿದೆ. ಜೊತೆಗೆ ಬಿಜಾಪುರದ ಸ್ನೇಹಿತರೆಲ್ಲ ಸಹಕಾರ ನೀಡೋದಾಗಿ ಭರವಸೆ ಕೊಟ್ಟಿದ್ರು. ತಂದೆ ಮಕ್ಕಳ ಸಂಬಂಧ ಹೇಗಿತ್ತು, ಈಗ ಹೇಗಿದೆ ಅಂತ ಹೇಳೋ ಚಿತ್ರವಿದು. ಜೊತೆಗೆ ಒಳ್ಳೆಯ ನಿರ್ದೇಶಕರು ಕೂಡ ಸಿಕ್ಕಿದ್ದಾರೆ. ಒಟ್ಟಾರೆ ನಮ್ಮ ಬಿಜಾಪುರಕ್ಕೆ ಒಳ್ಳೆಯ ಹೆಸರು ಬರಬೇಕು ಎಂದರು. 14ನೇ ತಾರೀಕಿನಿಂದ ಬಿಜಾಪುರದಲ್ಲಿ ಒಂದು ಶೂಟಿಂಗ್ ಪ್ರಾರಂಭ ಮಾಡಿಕೊಂಡ್ರು. ಆದರೆ ವಿಶೇಷವಾಗಿ ಈ ಒಂದು ಏನು ತಂಡ ಬಂದಿದೆ ನಮಗೆ ಭಾಳ ಖುಷಿಯಾಗಿದೆ. ಭಾಳ ಅಚ್ಚುಕಟ್ಟಾಗಿ ಭಾಳ ಒಂದು ಸಮಯದಿಂದ ಆಮೇಲೆ ಎಲ್ಲರ ಜೊತೆ ನಗನಗತ ಅತಿ ಖುಷಿಯಿಂದ ಈ ಒಂದು ಶೂಟಿಂಗ್ ನಡೀತಾ ಇದೆ. ಡಾಕ್ಟ್ರಾಗಿ ಮತ್ತು ಸ್ಟೇಟ್ ಫುಟ್ಬಾಲ್ ಪ್ಲೇಯರು, ಅಥ್ಲೆಟು, ಯೋಗ ಇದ್ದರೂ ಸದೇ ಮನೆಯಲ್ಲಿ ನಮ್ಮ ತಂದೆಯವರು ಡಾಕ್ಟರ್ ಬಸವರಾಜ್ ನಾಗೂರ್ ಅವರು ನಾಟಕ ಮಾಡಿದವರು, ಆಮೇಲೆ ನಾಟಕ ಬರೆದಂಥವರು. ಅವರು 57ರಲ್ಲಿ ಇಂಡಿಪೆಂಡೆಂಟ್ MLA ಬಿಜಾಪುರ ಸಿಟಿಯಿಂದ. ಅವರು 2-3 ಸಿನಿಮಾನೂ ಮಾಡಿದ್ದಾರೆ. ಸೊ ಹೀಗಾಗಿ ಮತ್ತು ವಿಶೇಷವಾಗಿ ನಮ್ಮ ಕ್ರಾಂತಿಯವರು ನಮ್ಮ ಮೊದಲನೇ ಪಿಕ್ಚರ್ ಅವ್ರದ್ದು ಮೊದಲನೇ ಸಿನಿಮಾ ಶ್ರೀಮಂತ ಸಿನಿಮಾ ಒಂದು. ಆ ಶ್ರೀಮಂತ ಸಿನಿಮಾ ನೋಡಿದಾಗ ಅವ್ರದ್ದೊಂದು ಇರುವಂಥ ಆಸಕ್ತಿ ಮತ್ತು ಈ ರೈತರ ಮೇಲೆ ಮಾಡಿದಂಥ ಒಂದು ಆ ಸಿನಿಮಾ ನಮಗೆ ಭಾಳ ಅಚ್ಚುಕಟ್ಟಾಗಿ ಅದು ನಮಗೆ ಹಿಡಿಸ್ತು. ಅದಕ್ಕೆ ಅವರು ಏನಂದರು, ಇಲ್ಲ ಮತ್ತೊಂದು ನಾವು ಸಿನಿಮಾ ಮಾಡ್ತಾಯಿದ್ದೀವಿ ಡಾಕ್ಟ್ರೇ, ಮತ್ತು ನಾವೆಲ್ಲ ಬಿಜಾಪುರದೆಲ್ಲ ಶೂಟಿಂಗ್ ಮಾಡಬೇಕು, ಒಳ್ಳೆ ಪ್ಲೇಸ್ ಇದೆ ಅಂತ ಅವ್ರು ಕೇಳ್ಕೊಂಡಾಗ ನಾವು ಹೇಳಿದ್ವಿ, ಆಯಿತು. ನಮ್ಮ ಫ್ರೆಂಡ್ಸು ಮತ್ತು ನಮ್ಮೆಲ್ಲ ರಿಲೇಷನ್ಸು ಮಿಕ್ಕಿದವ್ರಿಗೆ ಎಲ್ಲರಿಗೂ ನಾವಿಲ್ಲಿ ಕೇಳಿದಾಗ, ಬಿಜಾಪುರದಲ್ಲಿ ನೀವು ಶೂಟಿಂಗ್ ಮಾಡ್ತಿರೋದ್ರೆ ನಮ್ಮದೆಲ್ಲ ಕೋಆಪ್ರೇಷನ್ ಇದೆ, ಇಲ್ಲ ಮಾಡ್ತೀವಿ ಅಂತ ಎಲ್ಲರೂ ಪ್ರತಿಯೊಬ್ಬರು ನನ್ನ ಹಿಡ್ಕೊಂಡು ಪ್ರತಿಯೊಬ್ಬರು ಇವತ್ತು ಯಾವುದೇ ರೀತಿಯಿಂದ ಅವರಿಗೆ ಯಾವುದೂ ಕೊರತೆ ಮಾಡಿಕೊಟ್ಟಿಲ್ಲ ತಂಡದವರಿಗೆ. ಕುವೆಂಪು ಪ್ರಥಮ ದರ್ಜೆ ಕಾಲೇಜು 2024-25ನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಪ್ರಥಮ ದರ್ಜೆ ಕಾಲೇಜು ಪ್ರಾರಂಭವಾಗಿದ್ದು, ನಮ್ಮಲ್ಲಿ ಬಿಕಾಂ, BCA, BA, MCom ಕೋರ್ಸ್ಗಳು ಇದ್ದು, ಅಷ್ಟೇ ಅಲ್ಲದೆ ಸಂಜೆ ಕಾಲೇಜು ಕೂಡ ಇದೆ. ಪ್ರವೇಶಾತಿ ಪ್ರಾರಂಭವಾಗಿದೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯ. ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗುತ್ತಿದೆ. ಒಳ್ಳೆ ಉತ್ತಮವಾದಂತ ಒಳ್ಳೆ ರಿಸಲ್ಟ್ಸ್ ಕೊಡ್ತಾ ಇದ್ದಾರೆ. ಉತ್ತಮವಾದಂತ ರಿಸಲ್ಟ್ ಪಡೆದು ಅನೇಕರು ಒಳ್ಳೆ ನೌಕರಿಯಲ್ಲಿ ಇವತ್ತು ನಾವು ಹೋಗ್ತಾ ಇದ್ದೀವಿ. ಈ ಸಮಸ್ಯೆಯನ್ನು ಹುಟ್ಟುಹಾಕಿ ಇಲ್ಲಿರ್ತಕ್ಕಂತಹ ಹಳ್ಳಿಗಾಡಿನಿಂದ ಬಂದಂಥ ಮಕ್ಕಳಿಗೆ ವಿದ್ಯಾಭ್ಯಾಸ ದೊರಕಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಸಮಸ್ಯೆಯನ್ನು ಪ್ರಾರಂಭ ಮಾಡಿದ್ದಾರೆ. ಅಲ್ಲದೆ ನಮ್ಮಲ್ಲಿ ಓದಿರೋಂಥ ಮಕ್ಕಳು ಸಾಕಷ್ಟು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಚಿನ್ನದ ಪದಕವನ್ನು ಪಡ್ಕೊಂಡಿರೋದು ಮತ್ತು ಮೊದಲ ರ್ಯಾಂಕನ್ನು ಪಡ್ಕೊಂಡಿರೋದು ಕೂಡ ನಮಗೆ ಕಂಡುಬಂದಿದೆ. ಇದು ಕೂಡ ಒಂದು ಶ್ಲಾಘನೀಯ ವಿಚಾರ. ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಕುವೆಂಪು ಪ್ರಥಮ ದರ್ಜೆ ಕಾಲೇಜು, ಮಲ್ಲಸಂದ್ರ, ದಾಸರಹಳ್ಳಿ, ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08028397188 ಹಾಗೂ 9845879344 ಹಾಗೂ 7483998808 ಮತ್ತು 9448481782 ಮತ್ತು 9341284890.
ನಂತರ ನಿರ್ದೇಶಕ ಮಳವಳ್ಳಿ ಸಾಯಿ ಕೃಷ್ಣ ಮಾತನಾಡಿ, ಡೈಲಾಗ್ ಬರ್ಸ್ಲಿ ಅಂತ ಬಂದವರು ಡೈರೆಕ್ಷನ್ ಜವಾಬ್ದಾರಿ ಒಪ್ಪಿಸಿದ್ರು. ತಂದೆ ತನ್ನ ಮಕ್ಕಳನ್ನ ಹೇಗೆಲ್ಲ ಪೋಷಣೆ ಮಾಡ್ತಾರೆ, ಆದರೆ ಅದೇ ಮಕ್ಕಳು ತಮ್ಮ ಪೋಷಕರನ್ನ ಹೇಗೆ ನೋಡಿಕೊಳ್ತಾರೆ ಅನ್ನೋದು ಚಿತ್ರದಲ್ಲಿ ಇದೆ. ಇಲ್ಲೇ ಕಳೆದ 13 ದಿನಗಳಿಂದ ನಾಯಕನ ಇಂಟ್ರೊಡಕ್ಷನ್, ಹೀರೋ ಅಡ್ಡ, ಶಾಸಕರ ಮನೆ ಸೇರಿ ಚಿತ್ರದ ಹಲವಾರು ಪ್ರಮುಖ ದೃಶ್ಯಗಳ ಶೂಟಿಂಗ್ ನಡೆಸಿದ್ದೇವೆ. ನಾಯಕನ ತಾಯಿಯಾಗಿ ಹಿರಿಯ ನಟಿ ಹರಿಣಿ, ತಂದೆಯಾಗಿ ಮಂಜುನಾಥ್ ಭಟ್, ಶಾಸಕನಾಗಿ ಗಿರೀಶ್ ಜೊತೆ ಭಾಗಿಯಾಗಿದ್ರು. ಹಿರಿಯ ನಟಿ ಹರಿಣಿ ಅವರ ಜೊತೆ ಕೆಲಸ ಮಾಡಿದ್ದು ಖುಷಿ ಆಯಿತು. ತಾಯಿ ಪಾತ್ರಕ್ಕೆ ಅವರು ಜೀವ ತುಂಬಿದ್ದಾರೆ. ಬಾಗಲಕೋಟೆಯ ದೇವಸ್ಥಾನದಲ್ಲಿ ಶೂಟಿಂಗ್ ಮಾಡಿದ್ದೀವಿ. ಇಲ್ಲಿನ ಜಾಗಗಳು ಬೆಂಗಳೂರಿನ ಯಾವ ಲೊಕೇಶನ್ಗೂ ಕಮ್ಮಿ ಇಲ್ಲ. 2ನೇ ಹಂತದಲ್ಲಿ ಬೆಂಗಳೂರಿನಲ್ಲಿ ಚಿತ್ರೀಕರಣ ಮುಂದುವರಿಸ್ತೀವಿ. ಫ್ಯಾಮಿಲಿ ಸೆಂಟಿಮೆಂಟ್ ಜೊತೆಗೆ ಮಾಸ್ಕೋ ಚಿತ್ರದಲ್ಲಿ ಹೆಚ್ಚಿನ ಅವಕಾಶವಿದೆ. ನಿರ್ಮಾಪಕ ಡಾಕ್ಟರ್ ನಾಗೂರು ಅವರು ಲಾಭ ನಷ್ಟಗಳ ಚಿಂತೆ ಮಾಡದೆ ಸದಭಿರುಚಿಯ ಚಿತ್ರ ನೀಡಬೇಕು ಅಂತ ಉದ್ದೇಶ ಇಟ್ಟುಕೊಂಡು ಈ ಸಿನಿಮಾ ಮಾಡ್ತಿದ್ದಾರೆ. ಮಾಸ್ ಮಾತಾ ಹಾಗೂ ಟೈಗರ್ ಶಿವು ಚಿತ್ರದ ಸಾಹಸ ಸಂಯೋಜನೆ ಮಾಡ್ತಿದ್ದಾರೆ. ಬೆಂಗಳೂರಲ್ಲಿ ನಡೆಯುವ ಕಥೆ ಇದಾಗಿದ್ದು ಒಂದು ಪಾತ್ರವಷ್ಟೇ ಬಿಜಾಪುರದಿಂದ ಬರುತ್ತೆ. ಒಟ್ಟು 40 ದಿನಗಳ ಚಿತ್ರೀಕರಣದ ಶೆಡ್ಯೂಲ್ ಹಾಕಿಕೊಂಡಿದ್ದೇವೆ ಎಂದರು. ನನಗೆ ಮೊದಲನೇದಾಗಿ ನಮ್ಮ ನಿರ್ಮಾಪಕರಾದ ಕೆ ನಾಗೂರ್ ಬಾಬು ಅವ್ರ ಬಗ್ಗೆ ಮಾತಾಡಲೇಬೇಕು. ಕ್ರಾಂತಿಯವರು ಕತೆ ಮಾಡ್ಕೊಂಡು ಬಂದು ಡೈಲಾಗ್ ಬರೆಸ್ಬೇಕು ಅಂತ ಬಂದಾಗ ಕತೆ ತುಂಬ ಚೆನ್ನಾಗಿದೆ ಮತ್ತು ಸದಭಿರುಚಿಯ ಚಿತ್ರವಾಗಿದೆ. ಜೊತೆಗೆ ನೀವು ಸಂಭಾಷಣೆ ಬರೆಯೋದ್ರೊಳಗೆ ಯಾಕ್ಸಲ್ಲಿ ಒಂದು ಡೈರೆಕ್ಷನ್ ಮಾಡಬಾರ್ದು ಅಂತ ಕೇಳಿದಾಗ ನಾನು ಸಂಭಾಷಣೆ ಎಲ್ಲ ಬರೆದು ಮುಗಿದ್ಮೇಲೆ ನಾನು ಒಂದ್ಸಲಿ ಯೋಚನೆ ಮಾಡಿದೆ, ಡೈರೆಕ್ಷನ್ ಮಾಡ್ಬೋದು ಇದನ್ನ ಅಂತ ಅನಿಸಿ, ಆಮೇಲೆ ಜೊತೆಗೆ ನಮ್ಮ ನಿರ್ಮಾಪಕರಾದ ಕೆ ನಾಗೂರ್ ಬಾಬು ಅವರು ಮತ್ತು ಅವ್ರ ತಂಡ ತುಂಬ ಅದಕ್ಕೆ ಬಿಫೋರೇ ನಾನು ಕತೆ ಕೇಳಾದ್ಮೇಲೆ ಒಂದು ಸಲ ಇಲ್ಲಿ ಬಂದೋಗಿದ್ದೆ. ಆವಾಗ ಅವ್ರು ಕೊಡ್ತಿರ್ತಕ್ಕಂಥ ಆತಿಥ್ಯ ಮತ್ತು ನಮ್ಮ ಸಿನಿಮಾ ರಂಗದವ್ರಿಗೆ ಮತ್ತು ಕಲೆಗಾರರಿಗೆ ಯಾವ್ಯಾವ ಥರ ಅವ್ರನ್ನೆಲ್ಲ ನಮ್ಮನ್ನು ಸನ್ಮಾನ ಮಾಡ್ತಾರೆ ಮತ್ತು ಅವ್ರು ಎಷ್ಟು ಪ್ರೀತಿಸ್ತಾರೆ ಅಂತ ಅನ್ನೋದು ದೊಡ್ಡ ಗುಣ ನನಗೆ ಗೊತ್ತಾಯಿತು. ಆಮೇಲೆ ಇಲ್ಲಿ ಕತೆ ಮಾಡ್ತಾ ಕೆಲವೊಂದು ಲೊಕೇಶನ್ಗಳು ನೋಡಿದಾಗ ಕ್ರಾಂತಿಯವರು ಹೇಳಿದ್ರು, ಸರ್ ಕತೆ ಬೆಂಗಳೂರಲ್ಲೇ ನಡೀತಿದ್ರು ಕೂಡ ಬಿಜಾಪುರದಲ್ಲಿ ಯಾಕೆ ಮಾಡಬಾರ್ದು ಅಂತ. ಆವಾಗ ಕೆಲವೊಂದು ಲೊಕೇಶನ್ಗಳು ತೋರಿಸಿದಾಗ ಪಕ್ಕ ನಮ್ಮ ಬೆಂಗಳೂರಲ್ಲಿ ಸದಾಶಿವನಗರ ಆಗಲಿ, ಜಯನಗರ ಆಗಲಿ, ಜೆ ಪಿ ನಗರ ಆಗಲಿ ಸೇಮ್ ಅದೇ ಥರ ಇದು ಇರೋದ್ರಿಂದ ಆ ಕತೆ ಅಲ್ಲೇ ನಡೆದು ಶೂಟಿಂಗ್ ಇಲ್ಲಿ ಮಾಡೋಣ ಸರ್, ಕತೆ ಅಲ್ಲಿ ನಡೀತಾ ಇರುತ್ತೆ ಬೆಂಗಳೂರದು, ಆಗ ಇಲ್ಲಿ ಮಾಡೋಣ ಅಂತ ನಾವೆಲ್ಲ ಸರಿ ಡಿಸೈಡ್ ಮಾಡಿದ್ವು. ಆಮೇಲೆ ಜೊತೆಗೆ ಇಲ್ಲಿ ನಮಗೆಲ್ಲ ಸಹಕಾರ ಕೊಡ್ತಿರ್ತಕ್ಕಂಥ ನಮ್ಮ ನಾಗೂರ್ ಬಾಬು ಮತ್ತು ಅವ್ರ ತಂಡ, ನಮ್ಮ ಇಂಡಿ ಸಾಕಾರ ಆಗಿರ್ಬೋದು, ನೋಣಿಯವರಾಗಿರ್ಬೋದು, ಎಲ್ಲ ತುಂಬ ಸಹಕಾರ ಕೊಡ್ತಾಯಿದ್ದಾರೆ. ಆ ಸಹಕಾರ ನೋಡಿನೇ ಇಲ್ಲೇ ಮಾಡೋಣ, ಶೂಟಿಂಗ್ ಮಾಡೋಣ ಅಂತ ನಾವು ಒಂದು ಡಿಸೈಡ್ ಮಾಡಿದ್ವು. ಆ್ಯಕ್ಚುಲಿ ಕತೆ ಮೂಲನೇ ಬಂದು ತಂದೆ ಮತ್ತು ಮಗನ ಅಪ್ಪ ಅಮ್ಮನ ಮಧ್ಯೆ ನಡೀತಕ್ಕಂಥ ಘಟನೆಗಳಲ್ಲಿ ಇವರೆಲ್ಲ ಬಂದು ಮಧ್ಯೆ ಒಂದು ಹೋಗೋರ ತನಕ ಅವರು ಆ ಥರ ಏನೇನ್ಸು ಅಂದರೆ, ಈಗ ನಮ್ಮ ಹೀರೋಯಿನ್ ಇಂಟ್ರೊಡಕ್ಷನ್ ಎಲ್ಲ ಮಾಡಿದ್ದೀವಿ, ಅಮೃತ ಮಾಡ್ತಾಯಿದ್ದಾರಲ್ಲ ಅವರು, ಮತ್ತು ಕ್ರಾಂತಿಯವ್ರದ್ದು ಒಂದು ಅಡ್ಡ ಇದೆ. ಅಡ್ಡದಲ್ಲೂ ಕೂಡ ಹೊಸ ಥರ ಮಾಡಿದ್ದೀವಿ. ಅಡ್ಡ ಅಂತಂದರೆ ನಾನು ಮಾಮೂಲಿ ಬೆಂಗಳೂರು ಭಾಷೆಯಲ್ಲಿ ಹೇಳ್ತಾಯಿದ್ದೀನಿ. ಅವ್ರದ್ದೊಂದು ಹೀರೋ ಸ್ಥಳ ಇರುತ್ತಲ್ಲ, ಆ ಸ್ಥಳನ ತುಂಬ ಅದ್ಭುತವಾಗಿ ನಮಗೆ ಜಾಗ ಕೊಟ್ಟು ನಾಗೂರ್ ಬಾಬು ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ಆ ಲೊಕೇಶನ್ ನೋಡಿದ್ರೇ ಬೇರೆ ಥರನೇ ಇದೆ ಕಾಣುತ್ತೆ. ಇಲ್ಲಿವರೆಗೂ ಈಗ ಹೀರೋ ಇಂಟ್ರೊಡಕ್ಷನ್ ಎಲ್ಲ ಮಾಡಿದ್ದೀವಿ. ಇನ್ನು ಮುಂದಕ್ಕೆ ಆಮೇಲೆ ಜತ್ತಿಯವ್ರದ್ದಾಗಲಿ, ನಮ್ಮ ಮಂಜುನಾಥ್ ಭಟ್ರದಾಗಲಿ, ಹರಿಣಿ ಅವರು ಕೂಡ ರಾಜು ತಾಳೆಕೋಟೆ ಅವರು ಕೂಡ ಬಂದು ಮಾಡಿ ಹೋಗಿದ್ದಾರೆ. ಆಮೇಲೆ ತುಂಬ ಕಲಾವಿದರುಗಳು ತುಂಬ ಮುಂದೆನೂ ಬೇಕಾಗುತ್ತೆ, ಮಾಡ್ತೀವಿ ಮುಂದಕ್ಕೆ. ತುಂಬ ಖುಷಿ ಆಯಿತು. ಯಾಕೆಂದರೆ ನಾನು ಸಿನಿಮಾ ರಂಗಕ್ಕೆ ಅಂದರೆ ಎಂಟ್ರಿ ಆದಾಗ ಅವರು ಆಲ್ರೆಡಿ ಉದಯ ಟಿ ವಿಯಲ್ಲಿ ಅವ್ರು ಆಲ್ರೆಡಿ ಫೇಮಸ್ ಆ್ಯಂಕರ್ ಆಗಿದ್ದರು. ಅಂತ ಅವ್ರ ಜೊತೆಲೇ ಮಧ್ಯೆ ಸೀರಿಯಲ್ಗಳೆಲ್ಲ ಮಾಡ್ತಿದ್ರಲ್ಲ, ಅವ್ರ ಜೊತೆಲಿ ಕೆಲಸ ಮಾಡುವಾಗ ನನಗೆ ತುಂಬಾ ಖುಷಿ ಆಯಿತು. ಆವಾಗ ಬಂದಾಗ ಅವ್ರು ಆ್ಯಂಕರಾಗಿ ನೋಡ್ತಿದ್ನ ಹೊರತು ಇಲ್ಲಿ ಒಂದು ಅಮ್ಮನ ಕ್ಯಾರೆಕ್ಟ್ರಿಗೆ ತುಂಬ ಜೀವ ತುಂಬಿದ್ದಾರೆ ಅವರು ಈ ಸಿನಿಮಾದಲ್ಲಿ. ಈಗ ಟೋಟಲ್ಲು ಇಲ್ಲಿಗೆ 13 ದಿವಸ ಆಗಿದೆ. ಇನ್ನೂ 7 ದಿವಸ ಶೂಟಿಂಗ್ ಇಲ್ಲೇ ನಡೀತಿದೆ. ಇದಾದ ಮೇಲೆ ಬಾಗಲಕೋಟೆ ಒಂದು ದೇವಸ್ಥಾನ ನೋಡಿದ್ದೀವಿ, ತುಂಬ ಅದ್ಭುತವಾಗಿದೆ. ಆದರೆ ಬೆಂಗಳೂರಿಗೂ ಅದಕ್ಕೂ ಮ್ಯಾಚ್ ಮಾಡೋ ಥರ ಒಂದು ಮ್ಯಾಚಿಂಗ್ ದೇವಸ್ಥಾನ ಸಿಕ್ಕಿದೆ. ಅಲ್ಲಿ ಒಂದು ಫೈಟ್ ಸೀಕ್ವೆನ್ಸ್ ಮಾಡಿ ನಂತರ ಮತ್ತೆ ಬೆಂಗಳೂರಲ್ಲಿ ಸೆಕೆಂಡ್ ಶೆಡ್ಯೂಲ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನನ್ನ ಜೊತೆಯಲ್ಲಿ ತಂತ್ರಜ್ಞರು ನಮ್ಮ ನಾಗಾರ್ಜುನ ಅವರು ಕ್ಯಾಮ್ರಾಮನ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಎಡಿಟ್ರಾಗಿ ಅವರು ಎಡಿಟ್ರಾಗಿ ಕುಮಾರ್ ಮಾಡ್ತಿದ್ದಾರೆ. ಮ್ಯೂಸಿಕ್ ಬಂದು ನಮ್ಮ MS ತ್ಯಾಗರಾಜ್ ಅವರು, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಅಂದರೆ ಪಾಪ ಅವ್ರ ಶೂಟಿಂಗಲ್ಲಿ ಏನು ಕೆಲಸ ಇಲ್ವಲ್ಲ, ಅವ್ರನ್ನ ಇಲ್ಲಿ ಕರೆಸಿಲ್ಲ. ಅವ್ರಿಗೂ ಒಂದು ಸರಿ ಕರೆಸಿ ಲೊಕೇಶನ್ ಎಲ್ಲ ತೋರಿಸ್ಬೇಕು, ಅವ್ರಿಗೂ ಒಂದು ಖುಷಿ ಆಗುತ್ತೆ. ಅದ್ಭುತವಾದ ಸಾಂಗ್ಗಳನ್ನ ಮಾಡಿಕೊಟ್ಟಿದ್ದಾರೆ. ಆ ಸಾಂಗ್ಗಳನ್ನೆಲ್ಲ ನೀವು ಕೇಳಿದ ಮೇಲೇ ಗೊತ್ತಾಗುತ್ತೆ ನಿಮಗೆಲ್ಲ. ನಾಯಕ ಕ್ರಾಂತಿ ಮಾತನಾಡಿ, ಇದು 2ನೇ ಚಿತ್ರ. ಮಾಸ್ ಶೇಡ್ ಇರೋ ಪಾತ್ರವಾಗಿತ್ತು. ತನ್ನ ತಂದೆಗೆ ಶಾಸಕರಿಂದ ಆದ ಅವಮಾನಕ್ಕೆ ಮಗ ಹೇಗೆ ತನ್ನ ಬುದ್ಧಿವಂತಿಕೆಯಿಂದ ರಿವೆಂಜ್ ತೆಗೆದುಕೊಳ್ಳುತ್ತಾನೆ ಎನ್ನುವುದೇ ಕತೆ.
ಚಿತ್ರದಲ್ಲಿ ಆಕ್ಷನ್ಗೆ ಹೆಚ್ಚು ಅವಕಾಶವಿದೆ. ಅನ್ನದಾತ ನಿರ್ಮಾಪಕ ನಾಗನೂರರ ಸಿನಿಮಾ ಪ್ರೀತಿ ನಮ್ಮನ್ನ ಮೂಕರನ್ನಾಗಿಸಿದೆ. ಕತೆ ಕೇಳಿದ ಅವರು ಬಜೆಟ್ ಬಗ್ಗೆ ಯೋಚನೆ ಮಾಡಿದೆ ಫ್ಯಾಮಿಲಿ ಸಂದೇಶವನ್ನ ಜನರಿಗೆ ತಲುಪಿಸಬೇಕೆಂದು ಈ ಚಿತ್ರ ನಿರ್ಮಾಣಕ್ಕೆ ಕೈ ಹಾಕಿದ್ದಾರೆ ಎಂದರು. ಸಹ ನಿರ್ಮಾಪಕ ಸುರೇಶ್ ಲೋಣಿ ಮಾತನಾಡಿ, ಬಿಜಾಪುರದ ಜನರಿಗೆ ಸಿನಿಮಾ ಬಗ್ಗೆ ಅಷ್ಟಾಗಿ ತಿಳಿದಿಲ್ಲ. ಸಿದ್ದೇಶ್ವರ ಆಶ್ರಮದಲ್ಲಿ ಸ್ವಾಮೀಜಿ ಅವರ ಜೊತೆ ಶ್ರೀಮಂತ ಚಿತ್ರವನ್ನ ನೋಡಿದ್ದೀವಿ. ಈ ಸಿನಿಮಾದಿಂದ ಜನರಿಗೆ ಒಳ್ಳೆಯ ಸಂದೇಶ ಮುಟ್ಟತ್ತೆ ಎಂದರು. ಶಿವ ಮೂವೀಸ್ ಮೂಲಕ ಡಾಕ್ಟರ್ KB ನಾಗೂರ್ ಅವರು ಈ ಚಿತ್ರವನ್ನ ನಿರ್ಮಿಸುತ್ತಿದ್ದಾರೆ. ನಟಿ ಅಮೃತ ಚಿತ್ರದ ನಾಯಕಿಯ ಪಾತ್ರ ನಿರ್ವಹಿಸುತ್ತಿದ್ದಾರೆ. ನಂತರ ಛಾಯಾಗ್ರಾಹಕ RD ನಾಗಾರ್ಜುನ್, ಕಲಾವಿದರು ಆದ ಗಿರೀಶ್ ಜತ್ತಿ, ಮಂಜುನಾಥ್ ಭಟ್, ರಾಜೇಂದ್ರ ಗುಗ್ವಾಡ ಮಾತನಾಡಿದರು. ಈಗ ನಮ್ಮವರೇ ಆದಂಥ ನನ್ನ ಆತ್ಮೀಯ ಗೆಳೆಯ ಡಾಕ್ಟರ್ ನಾಗೂರ್ ಅವರು, ಬಾಲ್ಯ ಸ್ನೇಹಿತರು, ಇನ್ನೂ ಸಾಕಷ್ಟಿದೆ ಅವ್ರ ಬಗ್ಗೆ. ಅವ್ರ ಸಾಧನೆ ಬಗ್ಗೆ ಹೇಳೋದು ಅದೆಲ್ಲ ಬೇಡ, ಎಲ್ಲರೂ ಈಗಾಗಲೇ ಮಾತಾಡಿದ್ದಾರೆ. ನಾನು ಅವ್ರ ಬಗ್ಗೆ ಮಾತಾಡಿದ್ದೆ. ಅವರು ನನ್ನ ಒಳ್ಳೆಯ ಸ್ನೇಹಿತರು, ಬಾಲ್ಯ ಸ್ನೇಹಿತರು. ಹೀಗಾಗಿ ಅವರು ನನಗೆ ಅವರೇ ಸಿನಿಮಾ ಮಾಡ್ತಾರೆ ಅಂದರೆ ನನಗೊಂದು ಅವಕಾಶ ಕೊಟ್ಟಿದ್ದಾರೆ ಇಲ್ಲಿ ಈ ಸಿನಿಮಾದಲ್ಲಿ. ಈಗಾಗಲೇ ಒಂದು ಶಾಟ್ ಆಗಿದೆ ನಂದು, ಇನ್ನು ಮುಂದಿನ ದಿನಗಳಲ್ಲಿ ಆಗುತ್ತೆ. ಒಂದು ಶಾಟ್ ಮಾಡಿದ್ದಾರೆ. ಇದು ನನ್ನ ಪರಿಚಯ. ನಾನು ಮೂಲತಃ ಬಿಜಾಪುರದಲ್ಲೇ, ಈಗ ಬೆಂಗಳೂರಲ್ಲೇ ಸೆಟ್ಲ್ ಆಗಿದ್ದೀನಿ. ಏನು ನಿಮ್ಮ ಪಾತ್ರ ಈ ಸಿನಿಮಾದಲ್ಲಿ? ಇಲ್ಲಿ MLA PA ಅಂತ ಹೇಳ್ತಾರೆ. MLA PA ಅಂತ ಪಾತ್ರ. ಅದು ಇಲ್ಲಾಂದ್ರೆ ಒಂದೇ ಶಾರ್ಟ್ ಆಗಿದೆ ಇಲ್ಲಿ, ಹೀರೋ ಜೊತೆ ಆಗಿದೆ. ಅದು ಮಾಂಟೇಜ್ ಸೀನ್ಸ್ ಇತ್ತು, ಅದಾಗಿದೆ. ಮುಂದಿನ ದಿನಗಳಲ್ಲಿ ಸೀನ್ಗಳು ಸ್ಟಾರ್ಟ್ ಮಾಡ್ತಾರೆ. ಆ್ಯಕ್ಷನ್ ಸ್ಟಾರ್ ಕ್ರಾಂತಿ ಸರು ನಮ್ಗೆ ಪರಿಚಯ ಆಗ್ತಿದ್ದಾರೆ. ಯಾಕೆ ಆ್ಯಕ್ಷನ್ ಸ್ಟಾರ್ ಅಂತ ಹೇಳ್ತಿದ್ದೀನಿ ಅಂತಂದರೆ, ಅವರು ಶ್ರೀಮಂತ ಸಿನಿಮಾದಲ್ಲಿ ಎತ್ತಿನ ಗಾಡಿ ಸೀಕ್ವೆನ್ಸ್ ಎಲ್ಲ ನಾನೇ ಶೂಟ್ ಮಾಡಿದ್ದು. ಅದರಲ್ಲಿ ಅತ್ಯದ್ಭುತವಾದಂಥ ಆ್ಯಕ್ಷನ್ ಮಾಡಿದರು. ಮಾಸ್ ಮಾಧು ಸರ್ ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ಇವರು ಅತ್ಯದ್ಭುತವಾಗಿ ಮಾಡಿದರು. ಸೊ ಹಾಗಾಗಿ ಭಾಳ ಖುಷಿಯಾಯಿತು. ಅದ್ರ ಜೊತೆಯಲ್ಲಿ ಅಭಿನಯದ ಕೂಡ ಸೀಕ್ವೆನ್ಸ್ಗಳು ಶೂಟ್ ಮಾಡಿದ್ದೆ. ಸೊ ಹಾಗಾಗಿ ಇವಾಗ ಅದಕ್ಕೋಸ್ಕರ ನನಗೆ ಇವ್ರಿಗೆ ಆ್ಯಕ್ಷನ್ ಸ್ಟಾರ್ ಅಂತ ಅಂದ್ಬಿಟ್ಟು ಹೇಳಬೇಕು ಅಂತ ಅನ್ನಿಸ್ತು. ಅದಾದ ನಂತರ ಈಗ ನಮ್ಮ ಸಿನಿಮಾದಲ್ಲಿ ಮಳವಳ್ಳಿ ಸಾಯಿ ಕೃಷ್ಣ ಸರ್ ಜೊತೆ ವರ್ಕ್ ಮಾಡ್ತಿರೋದ್ರಿಂದ ಭಾಳ ಸ್ಮೂತಾಗಿ ವಂಡರ್ಫುಲ್ ಶಾರ್ಟ್ಸ್ ಕಂಪೋಸ್ ಮಾಡ್ತಾರೆ ಅವರು. ರೆಗ್ಯುಲರ್ ಶಾರ್ಟ್ಸ್ಗಳಲ್ಲದೆ ಡಿಫ್ರೆಂಟ್ ಆ್ಯಂಗಲಲ್ಲಿ ಆ್ಯಕ್ಸೆಸ್ಸಲ್ಲಿ ನಾವು ತೆಗಿಬೇಕು ಅಂತ ಮೊದಲೇ ಚರ್ಚೆ ಮಾಡ್ಕೋತೀವಿ. ಹಿಂದಿನ ದಿನ ಚರ್ಚೆ ಮಾಡ್ತೀವಿ ರಾತ್ರಿ ಎಲ್ಲ. ಮತ್ತು ಬೆಳಗ್ಗೆ ಬಂದ ನಂತರ ಒಳ್ಳೆ ಬ್ಯೂಟಿಫುಲ್ ಶಾರ್ಟ್ಸ್ ಕಂಪೋಸ್ ಮಾಡಿಕೊಡ್ತಾರೆ, ಹೇಳ್ತಾರೆ. ಅದನ್ನು ನಾವು ಕಂಪೋಸ್ ಮಾಡಿ ತೆಗಿತಕ್ಕಂಥ ಒಂದು ಅವಕಾಶ ನನಗೆ ಸಿಗ್ತಾಯಿದೆ. ಭಾಳ ಅದ್ಭುತವಾಗಿ ಸಿನಿಮಾ ಬರ್ತಾಯಿದೆ. MS ತ್ಯಾಗರಾಜ್ ಅವರ ಸಂಗೀತ, ಮಾಸ್ ಮಾದ, ಟೈಗರ್ ಶಿವು ಅವರ ಸಾಹಸ ಈ ಚಿತ್ರಕ್ಕಿದೆ. ಕ್ಷಣ ಕ್ಷಣದ ಸುದ್ದಿಗಾಗಿ News81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.